ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಕನ್ನಡ ಚಿತ್ರರಂಗದ ಚುಲ್ಬುಲಿ ಬೆಡಗಿ, ಕೊಡಗಿನ ಬೆಡಗಿ ಹರ್ಷಿಕಾ ಪೂಣಚ್ಚ. ಎಸ್, ಜಾಕಿ ಸಿನಿಮಾದ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ದಂಥ ಹರ್ಷಿಕಾ ಮದುವೆ ಆದ 1 ವರ್ಷದಲ್ಲೇ ಡಿವೋರ್ಸ್ ತೆಗೆದುಕೊಳ್ತಿದ್ದಾರೆ ಅನ್ನುವ ಸುದ್ದಿ ಗಾಂಧಿನಗರದ ತುಂಬೆಲ್ಲ ಬೆಂಕಿಯಂತೆ ಹಬ್ಬಿತು. ಇದು ನಿಜಾನಾ? ಅವರ ಸುಂದರ ದಾಂಪತ್ಯಕ್ಕೆ ಏನಾಯಿತು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೋಡಿ, ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ಪೊನ್ನಣ್ಣ ಅವರದ್ದು ಫಿಲ್ಮಿ ಲವ್ ಸ್ಟೋರಿ. ಭುವನ್ ಕೂಡ ಕನ್ನಡದ ನಟ. ಇಬ್ರು ಲೂಸ್ ಮಾದ ಯೋಗಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸುವಾಗ ಲವ್ ಅಂದರೆ ಪ್ರೀತಿ ಶುರುವಾಗುತ್ತೆ. ಸುಮಾರು 10 ವರ್ಷಗಳ ಕಾಲ ಪ್ರೀತಿಸಿದ ನಂತರ 2021 ಆಗಸ್ಟ್ 22ರಂದು ಕೊಡಗಿನಲ್ಲಿ ಅದ್ಧೂರಿಯಾಗಿ ಮದುವೆ ಆದರು. ಇಡೀ ಸ್ಯಾಂಡಲ್ವುಡ್ ಈ ಮದುವೆಯನ್ನ ಸಂಭ್ರಮಿಸಿತು. ಮದುವೆಯ ಫೋಟೋಗಳು, ವಿಡಿಯೋಗಳು ಎಲ್ಲೆಡೆ ವೈರಲ್ ಆದವು. ಇದು ಆದರ್ಶ ದಂಪತಿ ಅಂತ ಎಲ್ಲರೂ ಹೊಗಳಿದ್ರು. ಆದರೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ಒಂದು ಶಾಕಿಂಗ್ ಸುದ್ದಿ ಹಬ್ಬೋದಕ್ಕೆ ಶುರುವಾಯಿತು. ಹರ್ಷಿಕಾ ಮತ್ತು ಭುವನ್ ನಡುವೆ ಹೊಂದಾಣಿಕೆ ಇಲ್ಲ, ಇಬ್ಬರು ಜಗಳ ಆಡಿಕೊಂಡು ಬೇರೆಯಾಗಿದ್ದಾರೆ, ಡಿವೋರ್ಸ್ಗೆ ಹೆಜ್ಜೆ ಹಾಕಿದ್ದಾರೆ ಅಂತ ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆ ಶುರುವಾಯಿತು. ಇದಕ್ಕೆ ಕಾರಣ ಏನು ಅಂತ ಜನರು ಹುಡುಕೋದಕ್ಕೆ ಶುರು ಮಾಡಿದ್ರು. ನೋಡಿ, ಕೆಲವರು ಹೇಳಿದ್ದು ಸಿನಿಮಾ ಅವಕಾಶಗಳ ವಿಚಾರದಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ ಅಂತ. ಹರ್ಷಿಕಾ ಅವರಿಗೆ ಮದುವೆಯ ನಂತರ ಸಿನಿಮಾ ಆಫರ್ ಕಡಿಮೆ ಆಯಿತು, ಭುವನ್ ಅವರಿಗೂ ದೊಡ್ಡ ಸಿನಿಮಾಗಳು ಸಿಗಲಿಲ್ಲ. ಈ ಹಣಕಾಸಿನ ಮತ್ತು ವೃತ್ತಿಯ ಒತ್ತಡದಿಂದ ಜಗಳ ಶುರುವಾಯಿತು ಅಂತ ಗುಸುಗುಸು ಶುರುವಾಯಿತು. ಇನ್ನು ಕೆಲವರು ಕೊಡಗಿನ ಆಸ್ತಿ ವಿಚಾರದಲ್ಲೂ ಇಬ್ಬರ ಕುಟುಂಬದ ನಡುವೆ ಮಾತುಕತೆ ನಡೆದಿದೆ ಅಂತ ಹೇಳಿದರು. ಆದರೆ ಇದರ ಅಸಲಿ ಸತ್ಯ ಏನು ಗೊತ್ತಾ? ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ. ಹರ್ಷಿಕಾ ಪೂಣಚ್ಚ ಅವರೇ ಸ್ವತಃ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವಿಬ್ಬರು ಲವ್ ಮ್ಯಾರೇಜ್ ಆಗಿದ್ದೀವಿ, ಇಷ್ಟಪಟ್ಟು ಮದುವೆ ಆಗಿದ್ದೀವಿ, ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇದೆ, ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂಥ ಜಗಳ ಇಲ್ಲ, ನಾವು ತುಂಬಾ ಖುಷಿಯಾಗಿದ್ದೀವಿ. ಮದುವೆಯಾಗಿ ಗಂಡ ಹೆಂಡತಿ ಅನ್ನೋದಕ್ಕಿಂತ ಸ್ನೇಹಿತರ ರೀತಿ, ಲವರ್ಸ್ಗಳ ರೀತಿಯೇ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಡಿವೋರ್ಸ್ ಸುದ್ದಿ ನೋಡಿ ನನಗೇನೆ ಶಾಕ್ ಆಗ್ಬಿಡ್ತು. ಇಂತಹ ಸುಳ್ಳು ಸುದ್ದಿಗಳನ್ನು ನಂಬೋದಕ್ಕೆ ಹೋಗಬೇಡಿ ಅಂತ ಅವರು ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಹೇಳಿದ್ದಾರೆ. ವಾಸ್ತವವಾಗಿ ಹರ್ಷಿಕಾ ಮತ್ತು ಭುವನ್ ಇವತ್ತಿಗೂ ಕೂಡ ಒಟ್ಟಿಗೆ ಇದ್ದಾರೆ. ಇಬ್ಬರು ಜೊತೆಯಾಗಿ ರೀಲ್ಸ್ ಮಾಡ್ತಾರೆ, ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಮತ್ತು ತಮ್ಮ ಹೊಸ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಯೂಟ್ಯೂಬ್ಗಳಲ್ಲಿ ವ್ಯೂಸ್ಗಳಿಗಾಗಿ ಯಾರೋ ಹಬ್ಬಿಸಿದ ಒಂದು ಸುಳ್ಳು ವದಂತಿ ದೊಡ್ಡ ಕಾಂಟ್ರವರ್ಸಿ ಆಯಿತು ಅಷ್ಟೇ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಚಂದದ ಸಂಸಾರ, ಮುದ್ದಾದ ಮಗು, ಗಂಡ ಹೆಂಡತಿ, ಒಂದು ಸುಖಕರವಾಗಿರುವಂಥ ಕುಟುಂಬದಲ್ಲಿ ಅಂದರೆ ಈ ಪ್ರೀತಿಸಿ ಮದುವೆ ಆಗಿರುವಂಥ ಜೋಡಿ ಆದಷ್ಟು ಬೇಗ ಡಿವೋರ್ಸನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದಷ್ಟು ವಿಡಿಯೋಸ್ಗಳು ಹಬ್ತಾ ಇದ್ದಂತೆ ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹರ್ಷಿಕಾ ಪೂಣಚ್ಚ. ನಾವಿಬ್ಬರೂ ಕೂಡ ತುಂಬ ಖುಷಿಯಾಗಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂಥ ಮನಸ್ತಾಪ ಇಲ್ಲ, ನಾವಿಬ್ಬರೂ ಕೂಡ ಲವ್ ಮಾಡಿ ಮದುವೆ ಆಗಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಬೇರ್ಪಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡೋದ್ರ ಮುಖಾಂತರ ಅವರ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಹರ್ಷಿಕಾ ಹಾಗೆ ಭುವನ್ ಪೊನ್ನಣ್ಣ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.